ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಹಾಗೂ ಬಸ್ತವಾಡ ಏರಿಯಾದಲ್ಲಿ ಬರುವ ಆಸ್ತಿ ಹದ್ದುಬಸ್ತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನೋಟಿಸ್ ಕೊಡದೆ ಸರ್ವೆ ಮಾಡುವಾಗ ಬೋವಿ ಒಡ್ಡರ ಸಮಾಜದ ಹಿರಿಯರು ಸರ್ವೆ ಆಫೀಸರ್ ಅನ್ನ ಯಾವುದೇ ನೋಟಿಸ್ ಕೊಡದೆ ಸರ್ವೆ ಹೇಗೆ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಎಎಸ್ಐ ಶಿಂಗೆ ಅವರು ಸರ್ವೆ ಮಾಡಲು ಕರೆದುಕೊಂಡು ಬಂದಿರುವ ಕುಟುಂಬದವರಿಗೆ ಈ ಬೋವಿ ಒಡ್ಡರ ಸಮಾಜದ ಹಿರಿಯ ಮೇಲೆ ಕಂಪ್ಲೇಂಟ್ ಕೊಡಿ, ಸಾಯುವವರೆಗೆ ಈ ಮಕ್ಕಳನ್ನ ಜೈಲಿಗೆ ಹಾಕ್ತೀನಿ ಅಂತ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾರೆ. ಎಎಸ್ಐ ಶಿಂಗೆ ಅವರೇ ಎಲ್ಲಿಗೆ ಬಂತು? 1947 ಸ್ವತಂತ್ರ ಮಾನ್ಯ ಹಾರುಗೇರಿ ಪಿಎಸ್ಐ ಅವರೇ ಈ ಪ್ರಚೋದನಕಾರಿ ಹೇಳಿಕೆ ಬಗ್ಗೆ ಮಾನ್ಯ ಡಿವೈಎಸ್ಪಿ ಅವರು ಹಾಗೂ ಬೆಳಗಾವಿ ಎಸ್ಪಿ ಅವರು ಈ ಹೇಳಿಕೆ ಬಗ್ಗೆ ಎಎಸ್ಐ ಶಿಂಗೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪ್ರಮೋದ್ ನಿಪ್ಪನಾಳ ಅವರು ಮಾನ್ಯ ಎಸ್ಪಿ ಹಾಗೂ ಡಿವೈಎಸ್ಪಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ. ನಿಂಗಪ್ಪ ಗುಡ್ಡಿನವರ, ಭಾರತಿ ಗುಡ್ಡಿನವರ, ಗಂಗಾಧರ್ ವಿ ಗುಡ್ಡಿನವರ ಈ ಮೂವರ ಮೇಲೆ ಆಲ್ರೆಡಿ 2 ಅಟ್ರಾಸಿಟಿ ಕೇಸು ಇದ್ದು ಈ ಗಂಗಾಧರ ಗುಡ್ಡಿನವರ ವ್ಯಕ್ತಿಯು ಭಾರತೀಯ ಉನ್ನತ ಸೇವೆಯಾದ ಭಾರತೀಯ ಸೈನ್ಯದಲ್ಲಿ ಇದ್ದು ಸೈನ್ಯದಿಂದ ಮರಳಿ ಬಂದು ರೌಡಿಗಳನ್ನ ಕರೆಸಿ ಈ ಆಸ್ತಿ ಹದ್ದುಬಸ್ತಿನ ವಿಚಾರ ಕೋರ್ಟ್ನಲ್ಲಿ ಇದ್ರು. ಈ ದಲಿತ ಹಿಂದೂ ಬೋವಿ ಒಡ್ಡರ್ ಸಮಾಜದ ಕುಟುಂಬದ ಮೇಲೆ ಇವರ ದಬ್ಬಾಳಿಕೆ ಇನ್ನೂ ನಿಂತಿಲ್ಲ. ಎಎಸ್ಐ ಶಿಂಗೆ ಪೊಲೀಸ್ ಯಡೂರು ಹಾಗೂ ಸರ್ವೆ ಆಫೀಸರ್ ಆದಂತಹ ಬಿಸಿ ಸುರೇಶ್ ಅವರು ಈ ದಲಿತ ಬೋವಿ ಒಡ್ಡರ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ತಿಳಿ ಹೇಳಿದೆ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ. ಸರ್ವೆ ಆಫೀಸರ್ ಬಿಸಿ ಸುರೇಶ್ ವಿರುದ್ಧ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬಸು ನಿಪನಾಳ್ ಅವರು ಹೇಳಿದ್ದಾರೆ. ಮಂಜುನಾಥ್ ಮಾಂಗ, ರಾಯಭಾಗ. ಇಲ್ಲ ಸರ್, ಅವ್ರು ಸರಿ ಮಾಡ್ಕೋತಾರೆ, ಅವ್ರ ರೊಕ್ಕ ಸರಿ ಮಾಡ್ಕೊಳ್ಳಿ ಸರ್. ನಮ್ಗೆ ನಾವು ಈಗ ಕೆಳಗೆ ಸರಿ ಮಾಡ್ಕೋತೀವಿ, ನಾವು ಕನ್ನಡ ಏರಿಯಾ ಸರ್ ಸರಿ ಮಾಡ್ಕೋತೀವಿ ನಾವು. ಆದ್ರೆ ಸರ್ ನೀವು ಹೇಳ್ತಾ ಬರೋಬರಿ ಇದೆ ಸರ್. ಅವರೇ ಗೌರ್ಮೆಂಟ್ ಸರ್ವರ್ ಕರ್ಕೊಂಡ್ ಬಂದಾಗ ಸರ್ ಅವ್ರು ಅಲ್ಲಿ ಬಂದಾಗ ಅಲ್ಲ ಸರ್, ಅವ್ರ ಹಾಕಿಲ್ಲ ಸರ್, ಅವ್ರ ಹಾಕಿಲ್ಲ ಸರ್, ಅವ್ರ ಹಾಕಿಲ್ಲ ಸರ್, ಗಂಗಾಧರ ಅವ್ರ ಹಾಕಿಲ್ಲ ಸರ್, ಅವ್ರ ಹಾಕಿಲ್ಲ ಇದೇ ಪ್ರಾಬ್ಲಮ್ ಮುಂದೆ ಆಗಬಾರ್ದು ಸರ್. ಕಲ್ಲು ಹಾಕೋದು ಹೇಳಿದ್ರು ಸರ್, ಕಲ್ಲು ಹಾಕೋದು ಹೇಳಿದ್ರು ನಾವು ಕಲ್ಲು ನಾವು ಅವ್ರ ಬಿಟ್ಟು ಸಮಸ್ಯೆ ಭಾಳ ಮಾತ್ರ ಮುಂದೆ ಬರ್ಬಾರ್ದು. ಅವ್ರು ಅನ್ನಿಲ್ಲ, ನಾನು ಎಲ್ಲ ಕರೆಕ್ಟ್ ಐತೆ ನಾವು ಸುಣ್ಣದ ಪ್ರಕಾರನ ಸರ್ ಅಡ್ತೀನಿ ಅಂದ್ರೆ ಸರ್ ಸೆಟ್ಲೈಟ್ ಮೇಲೆ ಅಳ್ಕೊಂಡು ಅಲ್ಲಿ ಹಾಕೊಂಡ್ಬಿಡ್ರಿ ಸರ್. ಈಗ ಇಲ್ಲಿ ಬರ್ತೈತೆ ಇನ್ನೊಬ್ರು ಗೌರ್ಮೆಂಟ್ ಸರ್ವರ್ ಬಂದ ಅಲ್ಲಿ ಬಂದ ಹೇಳಿದಾರೆ ಸರ್. ಈಗ ಅವ್ರು ಬಂದು ಸರ್ ಈಗ ಅವ್ರು ಹಾಕೊಂಡ್ರೆ ಅವ್ರು ಸರಿ ಸರ್, ಅವ್ರು ಹಾಕೊಂಡು ಸರ್ ಅವ್ರು ಸೆಟ್ಲೈಟ್ ಮೇಲೆ ಹಾಕೊಂಡ್ರೆ ಯಾವುದೋ ಪ್ರಾಬ್ಲಮ್ ಇಲ್ಲ, ಯಾವುದೋ ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್. ನಮಗೆ ಸೆಟ್ಲೈಟ್ ಹೆಂಗೆ ಮಾಡ್ತಾರೆ, ನಮಗೆ ಸಪ್ಲೈ ಇಲ್ಲ ಸೆಟ್ಲೈಟ್. ಪ್ರಾಬ್ಲಮ್ ಆಗ್ಬಾರ್ದು ಅಂತಂದ್ರೆ ಬಂದವ್ ನಾವು ಇಲ್ಲಿ. ಸರ್ವೇರ್ ಸ್ಟಾಪ್ ಮಾಡ್ರಿ, ಸರ್ವೇರ್ ಪ್ರೊಟೆಕ್ಷನ್ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು, ಅವ್ರ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಕೊಡಂತ ಆರ್ಡರ್ ಮಾಡ್ಕೊಂಡ್ ಬಂದಾರ ಅವ್ರ ಸರ್. ಇಲ್ಲಿ ಕೇಳ್ರಿ ಸರ್, ಇಲ್ಲಿ ಕೇಳ್ರಿ ಸರ್, ನಾನು ಹೇಳ್ತಾ ಅರ್ಥ ಮಾಡ್ಕೊಂಡ್ರಿ. ಬಡವರು ಶ್ರೀಮಂತರು ಎಲ್ಲ ಅಷ್ಟೇ, ಇಲ್ಲಿ ಬಡವನು ಅಷ್ಟೇ ಇದೆ, ಸಾಹುಕಾರಿಗೂ ಅಷ್ಟೇ, ಎಲ್ಲರಿಗೂ ನ್ಯಾಯ ಸಿಗಬೇಕು. ನೋಟಿಸ್ ಕೊಟ್ಟಿದಾರ ಹೇಳಪ್ಪ, ಕೊಟ್ಟಿಲ್ಲ ನೋಟಿಸ್ ಕೊಟ್ಟು ರಿಸೀವ್ ಕೇಳ್ರಿ ಸರ್. ಪ್ರಾಬ್ಲಮ್ ಇಲ್ಲಿ ನೋಡ್ರಿ, ಒಬ್ರ ಮಾತಾಡ್ರಿ, ಅನ್ನೆಸೆಸರಿ ಎಲ್ಲರೂ ಮಾತಾಡೋದು ಹೋಗ್ರಿ. ನಮಗೂ ನಾ ಎಲ್ಲರೂ ಕೂಡ ಮಾತಾಡೋದಿಲ್ಲ, ಇವ್ರು ಕೇಳಿದಾರೆ ಇವ್ರಿಗೆ ಹೇಳಕ್ಕೆ ನೀವು ನೋಡ್ರಿ ಬರ್ದಾರ, ನೀವು ಸರ್ವೇರ್ಗೆ ಕೇಳ್ಕೊಳ್ರಿ. ನಾ ಬಂದ್ ಮಾಡಿಸ್ಲಿ ಅವಾಗ ಸರ್ವೇರ್ಗೆ, ನೀವು ಅಳಿಬೇಡಪ್ಪ ಅಂತ ಬಂದ್ ಮಾಡಿಸ್ಲಿ. ನಾ ಏನ್ ಮಾಡ್ಲಿ ಹೇಳ್ರಿ, ನಾ ಏನ್ ಬಂದ್ ಮಾಡ್ಸ್ಬೋದು ಸರ್. ಕೋರ್ಟ್ ಆದೇಶ ಬಂದ್ ಮಾಡ್ಸ್ಬೋದು. ಕೋರ್ಟ್ ಆದೇಶ ಮಾಡ್ಬೇಕಂತ ಯಾಕೆ ಬಂದಾರ? ನೀವೆಲ್ಲ ಕುಡ್ಕೊಂಡು ಏನ್ ಮಾಡಕ್ ಬಂದಿರಿ ಇಲ್ಲಿ? ಅವನ್ನ ಸ್ಟಾಪ್ ಮಾಡಿಸಿ ಅವ್ನು ಓಡಿಸಾಕ ನೀವೇನ್ ಮಾಡಕ್ ಬಂದಿರಿ? ನೀವು ಕಾರ್ ತಗೊಂಡ್ಬಂದಿರಿ, ಯಾಕೆ ನೀವೆಲ್ಲ ಸ್ಟಾಪ್ ಮಾಡ್ರಿ, ನೀವು ಬಿಟ್ಟು ಕೊಟ್ಟು ಹೋಗ್ರಿ. ಆದೇಶದಾಗ ಬರ್ತಾರ್ರಿ.
ಅದನ್ನ ಆದೇಶ ನಮ್ಗೆ ತೋರಿಸ್ಬಿಡ್ರಿ. ಎಲ್ಲ ತೋರಿಸ್ತಾರ, ತೋರಿಸಿದ್ರ ಅವ್ರ ತಪ್ಪಾದೈತಿ. ನೋಡ ಆದೇಶ ಐತಿ, ನಾ ಬಂದೇನ, ನಾ ಆದೇಶ ಇಲ್ದ ನಾ ಬಂದ್ರೆ ನಂದು ತಪ್ಪ ಹೌದಲ್ಲ? ನಂದು ತಪ್ಪ ಹೌದಲ್ಲ? ತಪ್ಪ ನಿಮ್ ಹತ್ತಾರ ಬ್ರದರ್ ಇಲ್ಲಿ ಹೇಳ್ದ ಕೇಳಿಲ್ಲ ಬ್ರದರ್, ಇಲ್ಲಿ ಆದೇಶ ನೋಡಲ್ಲಿ ಇಲ್ಲಿ ಆದೇಶ ಇದ್ದಾಗ ನಾವ್ ಬಂದಿತ್ತು, ಆದೇಶ ಇಲ್ದ ಬರಾಕ್ ಆಗೋದಿಲ್ಲ. ಓಕೆ, ನಮ್ಗೆ ಲೆಟರ್ ಕೊಟ್ಟಾಗ ಬಂದಿರಿ. ನಿನಗೆ ಮೊದಲು ಅದನ್ನ ಮುಗಿಸ್ಕೊಡ್ರಿ, ನಾವು ತೋರಿಸ್ತೇವೆ ನಿಮ್ಗೆ. ನಾವು ಸರ್ವೇರ್ ಯಾಕೆ ಬಂದಿರಿ ಅಂತ ಕೇಳ್ರಿ, ಒಬ್ಬರೇ ಕೇಳ್ರಿ, ಎಲ್ಲಾರು ಕೇಳೋದಿಲ್ಲ, ಒಬ್ರು ಮಾತಾಡೋದ, ಒಬ್ಬರೇ ಮಾತಾಡೋದು, ಎಲ್ಲಾರು ಅಲ್ಲಿ ಓಟ ಮಾಡೋದಿಲ್ಲ ಅವ್ರಿಗೆ, ಒಬ್ಬರೇ ಕೇಳೋದು. ಸರ್ ಒಂದ್ ಕೆಲಸ ಮಾಡಿ, ಸರ್ವೇ ಬರ್ತಾರ ಇಲ್ಲೇ ಬರ್ತಾರ. ನಿಮ್ಮ ಅಧ್ಯಕ್ಷ ನೀವೇ ಕೇಳ್ಕೊಡ್ರಿ, ಅಧ್ಯಕ್ಷ ಬರ್ತಾರ ಅವ್ರ ಕಡೆ ಎಲ್ಲ ಇದ್ದಿರ್ತೈತಿ, ಹಂಗ ಹೆಂಗ್ ಬರ್ತಾರ ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.